ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಹೇಳಿಕೆ ಖಂಡಿಸಿ ಹುಮ್ನಾಬಾದ್ನಲ್ಲಿ ಪ್ರತಿಭಟನೆ. ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಿ ಇವರ ಮೇಲೆ ದೇಶದ್ರೋಹದಡಿ ಪ್ರಕರಣ ದಾಖಲಿಸಿ ಇವರಿಗೆ ದೇಶದಿಂದ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಭೀಮ್ ಆರ್ಮಿ ಏಕತಾ ಮಿಷನ್ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಸಂಸತ್ನಲ್ಲಿ ಮಾತನಾಡುತ್ತಾ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ. ದೇವರ ಹೆಸರನ್ನು ಇಷ್ಟು ಬಾರಿ ತೆಗೆದುಕೊಂಡರೆ ಸ್ವರ್ಗ ಸಿಕ್ತಿತ್ತು ಎಂಬ ಹೇಳಿಕೆ ನೀಡಿ ಸಂವಿಧಾನ ಶಿಲ್ಪಿ ಅವರಿಗೆ ಅವಮಾನ ಆಗುವಂತೆ ಅವಹೇಳನೆ ಮಾಡಿರುತ್ತಾರೆ. ಹೀಗಾಗಿ ಭಾರತೀಯ ಜನತಾ ಪಕ್ಷದವರು ಅಂಬೇಡ್ಕರ್ ಅವರಿಗೆ ನಿರಂತರವಾಗಿ ಅವರನ್ನು ವಿರುದ್ಧ ಮಾಡುತ್ತಲೇ ಬಂದಿರುತ್ತಾರೆ. ಇದು ಸಂವಿಧಾನ ವಿರುದ್ಧವಾದ ಹೇಳಿಕೆಯಾಗಿದ್ದು, ಮೇಲಾಗಿ ಇವರು ಆರ್ಎಸ್ಎಸ್ನವರು ಇಚ್ಛೆಯಂತೆ ಇವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ನಿರಂತರವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ವಿರೋಧ ಮಾಡುತ್ತಾ ಬಂದಿದ್ದಾರೆ. ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ಕೈಬಿಡಬೇಕು ಹಾಗೂ ದೇಶದಿಂದ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಭೀಮ್ ಆರ್ಮಿ ಹುಮ್ನಾಬಾದ್ ವತಿಯಿಂದ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಭೀಮ್ ಆರ್ಮಿ ಅಧ್ಯಕ್ಷ ಅನಿಲ್ ದೊಡ್ಡಿ, ಉಪಾಧ್ಯಕ್ಷ ಮನೋಜ್ ಕುಮಾರ್ ಜಾನ್ವೀರ್, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಬಾಬಾ ಪಟೇಲ್, ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಶೇಖ್ ಮಕ್ಸೂದ್, ಯುವರಾಜ್ ಹಯೋಳಿ, ರಾಹುಲ್ ಮೇಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಆದ್ರೆ ಇವತ್ತು ಏನಿದು ಅಂಬೇಡ್ಕರ್ ಎಂಬುದು ಫ್ಯಾಷನ್ ಆಗ್ಯದ ಅಂತ ಹೇಳ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟನು. ಅವನಿಗೆ ನರೇಂದ್ರ ಮೋದಿ ಅವರಿಗೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ನಿಮಗ ಭಾರತದ ಸಂವಿಧಾನದ ಮೇಲೆ ಒಂದು ಭರವಸೆ, ಒಂದು ವಿಶ್ವಾಸವಿದ್ದರೆ ನಿಮ್ಮ ಗುಂಡ ಅಮಿತ್ ಶಾಗೆ ಅವನಿಗೆ ಸೇವೆಯಿಂದ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಅವನಿಗೆ ದೇಶದ ಒಂದು ಗಡೀಪಾರು ಮಾಡಬೇಕು, ದೇಶ ಪ್ರಕರಣವನ್ನು ಅವನ ಮೇಲೆ ದಾಖಲೆ ಮಾಡ್ಬೇಕಂತ ಹೇಳಿ ಇವತ್ತು ಭೀಮ್ ಆರ್ಮಿ ಭಾರತ ರತ್ನ ಮಿಷನ್ ಸಂಘಟನೆ ಹುಮ್ನಾಬಾದ್ ತಾಲೂಕಾ ಸಮಿತಿ ವತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಹುಮ್ನಾಬಾದ್ ತಾಲೂಕದಲ್ಲಿ ಇವತ್ತು ಮೊದಲನೇ ಸ್ಥಾನದ. ಈಗ ಇನ್ನೂ ದಲಿತ ಪರ ಸಂಘಟನೆ ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇವತ್ತೊಂದು ಸಭೆಯನ್ನು ಕರೆಯಲಾಗ್ತಾರೆ. ಅದು ಅತಿ ಹೆಚ್ಚು ವಿಜೃಂಭಣೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದರೂ ಕೂಡ ಯಾವಾಗ ನೋಡಿದಾಗ ಬಿಜೆಪಿದವರು ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ಹೇಳ್ತಾರೆ, ಸಂವಿಧಾನವನ್ನು ಒಪ್ಪಲ್ಲ ಅಂತ ಹೇಳ್ತಾರೆ. ನಾಲ್ಕು ನನ್ನ ಮಕ್ಕಳೇ, ನಿಮಗೆ ಸಂವಿಧಾನ ಒಪ್ಪಲಕ್ಕ ಹೇಳಕ್ ಕೊಟ್ಟಿದೀವಿ, ನಿಮಗೆ ಒಂದು ಮಾತು ಹೇಳಕ್ ಕೊಟ್ಟಿದೀವಿ ಕೂಡ ಬಾಬಾ ಸಾಹೇಬ್ರದ ಒಂದು ಸಂವಿಧಾನನೇ. ಮತ್ ಯಾವುದು ನಿಮಗ ಬೇರೆ ಒಂದು ನಿಮ್ಮದ ಬೇರೆ ಯಾವುದೋ ಒಂದು ಇದ್ದಿರ್ಬಹುದು. ಆದ್ರೆ ಇದು ಭಾರತ ದೇಶದಲ್ಲಿರ್ತಕ್ಕಂಥ ಏನೋ ಒಂದು ಪ್ರತಿಯೊಂದು ಜೀವಿ ಭೂಮಿ ಮೇಲೆ ಹುಟ್ಟದ ದೇಶದ ಗೃಹ ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಅವಹೇಳನಕಾರಿ ಮಾತಾಡಿದ್ದಾರೆ. ಇವತ್ತು ಆ ಗೃಹ ಮಂತ್ರಿಗೆ ಗೊತ್ತಾಗಬೇಕು, ಇವತ್ತು ಆ ದೇಶದ ಉನ್ನತ ಸ್ಥಾನದಲ್ಲಿ ಕೂಡಕ್ಕೆ ಅಧಿಕಾರ ಕೊಟ್ಟಿದ್ದೇ ಆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಈ ದೇಶಕ್ಕೋಸ್ಕರ ತನ್ನೆಲ್ಲನ್ನ ಕಳ್ಕೊಂಡು ಈ ದೇಶಕ್ಕೆ ಸಂವಿಧಾನ ಕೊಡಲಿಲ್ಲ ಅಂತಂದರೆ ಆ ಅಮಿತ್ ಶಾ ಆ ಕೂಡಕ್ಕೆ ಆ ಸ್ಥಾನದಲ್ಲಿ ಆ ಲಾಯಕು ಇರಲಿಲ್ಲ. ಇವತ್ತು ಗೊತ್ತಾಗಬೇಕು, ಬೆಳಿಗ್ಗೆ ದಿನಾಲು ಈ ಬಿಜೆಪಿ ಸರ್ಕಾರ, ಬಿಜೆಪಿ ಮಂತ್ರಿಗಳು, ಬಿಜೆಪಿ ಸಂಘ ಪರಿವಾರದ ವ್ಯಕ್ತಿಗಳು, ಸಂಘಿಗಳು ಇವತ್ತು ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರಿ ಮಾತಾಡೋದು, ದೇಶದ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾ ಇರೋದು. ಇದು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಯಾರಾದರೂ ಮಾತಾಡಿದರೆ ಇದರ ಪರಿಣಾಮ ಬಹಳ ಕೆಟ್ಟದಾಗಿ ಬರುತ್ತೆ ಅಂತ ನಾನು ಈ ಪ್ರತಿಭಟನೆ ಮುಖಾಂತರ ಆ ಮನುವಾದಿಗಳಿಗೆ ವಾರ್ನಿಂಗ್ ಮಾಡಕ್ಕೆ ಇಷ್ಟಪಡ್ತೀನಿ. ಇದೇ ಲಾಸ್ಟು, ಇದೇ ಫಸ್ಟು, ಇದೇ ಲಾಸ್ಟು. ಬಾಬಾ ಸಾಹೇಬ್ ಅಂದ್ರೆ ಈ ಭಾರತ ಅಂದರೆ ಬಾಬಾ ಸಾಹೇಬ್. ಅದನ್ನ ನೀವು ಯಾವ ತರ ಕೀಳವಾಗಿ ನೋಡ್ತಾ ಇದ್ರಿ, ಮುಂದಿನ ದಿನಗಳಲ್ಲಿ ಆ ಅಮಿತ್ ಶಾ ಮೇಲೆ ಆ ದೇಶದ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಗಡೀಪಾರ್ ಮಾಡಬೇಕಂತೂ ಆ ಬಿಜೆಪಿ ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ನೀವು ಮಾಡಲಿಲ್ಲ ಅಂತಂದ್ರೆ ಇಡೀ ತಾಲೂಕಲ್ಲ, ಜಿಲ್ಲಲ್ಲ, ರಾಜ್ಯ ಅಲ್ಲ, ದೇಶಾದ್ಯಂತದ ಒಂದು ಉಗ್ರ ಹೋರಾಟ ಮಾಡಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಮತ್ತು ಸಂಘದ ವಿರೋಧ ಪ್ರತಿಭಟನೆ ಮಾಡುತ್ತೇವೆ ಅಂತೂ ಈ ಪ್ರತಿಭಟನೆ ಮೂಲಕ ತಮಗೆಲ್ಲರಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಗೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಾನು ಮಾತು ಮುಗಿಸ್ತೀನಿ. ಗ್ರಾಹಕರ
ಫಿಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು, ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.